ಸರ್ ಇದ್ದಾರಾ ಮೇಡಮ್? ಸ್ನಾನ ಮಾಡ್ತಿದ್ದಾರೆ. ಹೇಳಿ ಶರತ್. ಫೋನ್ ನೀವು ಎತ್ತಿದ್ದು ಒಳ್ಳೇದಾಯ್ತು ಮೇಡಮ್. ನಾನು ಹೇಳಬೇಕು ಅಂತಿರೋ ವಿಷಯ ನೀವು ಮಾತ್ರ ಕೇಳಬೇಕು. ಸರ್ರಿಗೆ ಗೊತ್ತಾದರೆ ತುಂಬ ತೊಂದರೆ ಆಗುತ್ತೆ. ಏನ್ ಶರತ್? ಜೈ ಸರ್ನ ಜೈಲಿಗೆ ಕಳಿಸಿ ಗಲ್ ಶಿಕ್ಷೆ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದು ಬೇರೆ ಯಾರೂ ಅಲ್ಲ ಮೇಡಮ್, ನಿಮ್ಮ ತಾಯಿಯವರು. ಏನ್ ಹೇಳ್ತಾ ಇದ್ದೀರಾ ಶರತ್? ನಾನು ನಿಮಗೆ ದ್ರೋಹ ಮಾಡಿದ್ರು ನೀವು ನನಗೆ ಟ್ರೀಟ್ಮೆಂಟ್ ಕೊಡಿಸಿದ್ರಿ. ನಾನು ಬದುಕ್ತೀನೋ ಸಾಯ್ತೀನೋ ಗೊತ್ತಿಲ್ಲ. ನಿಜಾನ ನಾನು ಹೇಳ್ತಿದ್ರೆ ಸತ್ತ ಮೇಲೆ ನನ್ನ ಆತ್ಮಕ್ಕೆ ಶಾಂತಿ ಸಿಗಲ್ಲ ಮೇಡಮ್. ಅದಕ್ಕೆ ಹೋಗೋಕ್ಕೂ ಮುಂಚೆ ಈ ವಿಷಯನ ಹೇಳೋಣ ಅಂತ ಫೋನ್ ಮಾಡಿದೆ. ಮಲ್ಲಿಕಳಿಗೂ ನನಗೂ ದುಡ್ಡು ಕೊಟ್ಟು ಜೈ ಸರ್ನ ಅರೆಸ್ಟ್ ಮಾಡಿಸಿದ್ದು ರೂಪಾ ಮೇಡಮ್ಮೇ. ನನ್ನ ಕೈಯಲ್ಲಿ ಸರ್ ವಿರುದ್ಧ ಕೋರ್ಟಲ್ಲಿ ಸಾಕ್ಷಿ ಹೇಳಿಸಿದ್ರು. ಸರ್ರಿಗೆ ಗಲ್ ಶಿಕ್ಷೆ ಆದಮೇಲೆ ಮಲ್ಲಿಕನ ವಿದೇಶಕ್ಕೆ ಕಳಿಸ್ತೀನಿ ಅಂತ ಹೇಳಿದರು. ನಿಮ್ಮ ಒಳ್ಳೆತನನೇ ಸರ್ನ ಕಾಪಾಡಿದ್ದು ಮೇಡಮ್. ನಿನ್ಗೆ ನಿನ್ ಗಂಡನ್ ಕಾಪಾಡ್ಕೋಬೇಕು ಅಂತಿದ್ಯಾ? ಹಾಗಿದ್ರೆ ತಡ ಮಾಡ್ದೆ ಈ ಕೂಡಲೇ ನಾನು ಹೇಳುವಂತ ಗೆಸ್ಟ್ ಹೌಸ್ಗೆ ಹೋಗು. ಮಲ್ಲಿಕಳಿಗೂ ನನಗೂ ದುಡ್ಡು ಕೊಟ್ಟು ಜೈ ಸರ್ನ ಅರೆಸ್ಟ್ ಮಾಡಿಸಿದ್ದು ರೂಪಾ ಮೇಡಮ್ಮೇ. ನನ್ನ ಕೈಯಲ್ಲಿ ಸರ್ ವಿರುದ್ಧ ಕೋರ್ಟಲ್ಲಿ ಸಾಕ್ಷಿ ಹೇಳಿಸಿದ್ರು. ಎಲ್ಲಿ ಇದ್ದೀರಾ ರೂಪಾ ಶ್ರೀನಿವಾಸ್ ಅವರೇ? ಏನಮ್ಮ ಅರ್ಜೆಂಟಾಗಿ ಬಾ ಅಂದ್ರಿ? ಏನಾದರೂ ಸಮಸ್ಯೆನಾ? ತುಂಬಾ ದೊಡ್ಡ ಸಮಸ್ಯೆ ಆಗೋಗಿದೆ ತುಳಸಿ. ಆತ್ಮಗೌರವ ಇಲ್ಲದೆ ಇರೋ ಕಡೆ ನನ್ನ ಮಗಳು ಇರಲ್ಲ, ನಾನು ಬಿಡೋದು ಇಲ್ಲ. ಇವಾಗಲೇ ನನ್ನ ಜೊತೆ ಅವಳನ್ನು ಕರ್ಕೊಂಡು ಹೋಗ್ತೀನಿ. ಡೈವರ್ಸ್ ನೋಟಿಸ್ ಮೇಲೆ ನಿತ್ಯ ಹತ್ರ ಸೈನ್ ಮಾಡಿ ಕಳಿಸ್ಕೊಡ್ತೀನಿ. ಫಸ್ಟ್ ನೈಟ್ ತಡಿಬೇಕು ಅಂತ ಪ್ರಯತ್ನ ಪಡ್ತಿದ್ರೆ ಗಂಗಾ ವೇಷದಲ್ಲಿ ನಿತ್ಯ ಬಂದು ಹೇಗಾದರೂ ಫಸ್ಟ್ ನೈಟ್ ಆಗಬೇಕು ಅಂತ ಅಜ್ಜಿ ಹತ್ರ ಮಾತು ತಗೊಂಡಿದ್ದಾಳೆ. ನನ್ನ ಮಗಳು ನನ್ನ ಮನೇಲೇ ಇರಬೇಕು. ನನ್ನ ಅಳಿಯ ಮನೆ ಅಳಿಯಾಗಿರ್ಬೇಕು. ಅದೇ ನನ್ನ ಕಂಡೀಷನ್. ಮತ್ತೊಂದು ಕಡೆ ಗಂಗಾ ಜೈಗೆ ಸಂತೋಷ ಆಗಲಿ ಅಂತ ಶೋಭನಕ್ಕೆ ತಕ್ಷಣ ಮುಹೂರ್ತ ಇಡಿಸಿ ಅಂತ ತಾನೇ ಸ್ವತಃ ಕೇಳಿದಾಳೆ. ಬರೋ 25ನೇ ತಾರೀಕಿಗೆ ಫಿಕ್ಸ್ ಮಾಡಿದ್ದಾಳೆ. ನಿತ್ಯ ನಿತ್ಯ ಮತ್ತೀಗ ಹೇಗಮ್ಮ? ನಡೆಯೋ ಅಪಾಯನ ಹೇಗೆ ತಡಿತೀರಾ? ಇನ್ನು ಎಷ್ಟು ದಿನ ಅಂತ ಹೀಗೆ ಕವರ್ ಮಾಡ್ತೀರಾ? ನಿಮ್ಮ ಮನೇಲಿ ನನ್ನ ಮಗಳ ಕಷ್ಟ ಅಂತ ನನ್ನ ಮನೆಗೆ ಕರ್ಕೊಂಡು ಹೋದ್ರೆ ಇಲ್ಲಿ ಕೂಡ ನೀವು ಮಾತಾಡ್ತಾ ಹಿಂಸಿಸ್ತಿದ್ದೀರಾ? ಇದೆಲ್ಲದಕ್ಕೂ ಪರಿಹಾರ ಒಂದೇ ತುಳಸಿ. ಗಂಗಾಗೆ ನಿಜ ಹೇಳೋದು. ನಾನೇ ಅವಳು ಹೆತ್ತ ತಾಯಿ ಅಂತ ಹೇಳ್ಬಿಟ್ರೆ ಎಲ್ಲನೂ ಅವಳೇ ನೋಡ್ಕೋತಾಳೆ. ಹಾಗಾದ್ರೆ ಗಂಗನ್ಗೆ ಹೋಗಿ ಹೇಳ್ಬಿಡೋಣಮ್ಮ.
ಗಂಗಾ ಸಿಗ್ತೀನಿ ಅಂತ ಫೋನ್ ಮಾಡಿದ್ಲು. ಅವಳನ್ನೇ ಇಲ್ಲಿ ಬರೋದಕ್ಕೆ ಹೇಳಿದ್ದೀನಿ. ಗಂಗಾ, ಏನಿದು? ಏನಾ ಸ್ಪೀಡು? ನಿಂಗೇನಾದ್ರೂ ಆದ್ರೆ? ಇನ್ನು ಏನಾಗ್ಬೇಕು ರೂಪಾ ಶ್ರೀನಿವಾಸ್ ಅವ್ರೆ? ಏನೇ ಇದು? ಅಮ್ಮನ ಹೆಸರು ಕರಿತಾ ಇದೆಯಲ್ಲೇ? ಯಾರು ಅಮ್ಮ? ಯಾರಿಗಮ್ಮ? ಇವಳು ಅಮ್ಮ ಅಲ್ಲ, ದೊಡ್ಡ ರಾಕ್ಷಸಿ. ಒಳ್ಳೆತನ, ದಯೆ, ಪ್ರೀತಿ, ಕರುಣೆ, ಕನಿಕರ ಏನು ಇಲ್ದಿರೋ ಕಲ್ಲಿನ ಹೃದಯ. ಇವಳ ದೇಹದಲ್ಲಿ ಹರಿಯೋದು ರಕ್ತ ಅಲ್ಲ, ಕಾಲಕೂಟ ವಿಷ. ಯಾರ ಬಗ್ಗೆ ಮಾತಾಡ್ತಿದ್ಯೆ? ಮನುಷ್ಯ ಜನ್ಮದಲ್ಲಿರೋ ಮೃಗದ ಬಗ್ಗೆ ಮಾತಾಡ್ತಾ ಇದ್ದೀನಮ್ಮ. ಹಸಿ ಸೊಪ್ಪು ತಿನ್ನೋ ಪಾಪದ ಕುರಿ ಹಾಗೆ ನಟಿಸ್ತಾ ಹಸಿ ರಕ್ತ ಕುಡಿಯೋ ಹುಲಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಗಂಗಾ, ಇವ್ರು ಯಾರು ಅಂತ ಗೊತ್ತಾ ನಿನ್ಗೆ? ಚೆನ್ನಾಗ್ ಗೊತ್ತು. ದೇವತೆ ಅಂತ ಹೇಳ್ಕೊಳ್ಳೋ ದೆವ್ವ. ನಮ್ಸಿ ಕತ್ಕುಯ್ಯೋ ನಯವಂಚಕೆ ಇವಳು. ಮನುಷ್ಯರ ಪ್ರಾಣದ ಜೊತೆ ಚೆಲ್ಲಾಟ ಆಡೋ ನರಹಂತಕಿ. ಬಾಯ್ ಮುಚ್ಚು ಗಂಗಾ. ಇವ್ರ ಬಗ್ಗೆ ಇನ್ನೊಂದು ತಪ್ಪು ಮಾತಾಡಿದ್ರು ನಾನು ನಿನ್ನ ಸಾಯಿಸ್ಬಿಡ್ತೇನೆ. ನೀನ್ ಯಾಕಮ್ಮ ಸಾಯಿಸೋದು? ಆ ಕೆಲ್ಸ ಹೇಗೋ ಇವಳೆ ಮಾಡ್ತಾಳೆ. ನಿನ್ನ ನನ್ನ ಎಲ್ರನ್ನೂ ಸೇರಿಸಿ ಮಣ್ಣು ಮಾಡ್ತಾಳೆ. ಈ ತಾಯಿ ಏನ್ ತಪ್ಪು ಮಾಡಿದ್ದಾರೆ ಅಂತಾನೆ ಇಷ್ಟು ಆಪಾದನೆ ಹಾಕ್ತಿದ್ಯಾ? ಇವ್ರೇನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿನ್ ಗುಂಡ್ಗೆ ನಿಂತೋಗತ್ತಮ್ಮ. ನಾನೇನ್ ಮಾಡ್ದೆ ಗಂಗಾ? ಏನ್ ಮಾಡಿಲ್ಲ ಅಂತ ಕೇಳಿ ಮೇಡಮ್. ನಾನ್ ನಿಮ್ಗೆ ಮಗಳ ಹಾಗೆ ಅಂತ ಕಪಟ ಪ್ರೀತಿ ನಟಿಸ್ತಾ ನಂಗೆ ಹತ್ರ ಆದ್ರಿ. ಹೆತ್ತ ತಾಯಿ ಹಾಗೆ ಪ್ರೀತಿ ತೋರಿಸಿದ್ರಿ. ನಿಮ್ ಮಾಯ ಮಾತೆಲ್ಲ ಕೇಳಿ ಆ ಮತ್ತಲ್ಲಿ ನಾನು ಮೈ ಮರಿತಾ ಇದ್ರೆ ನಂಗೆ ಗೊತ್ತಿಲ್ದೆ ನನ್ ಹಿಂದೆ ಗುಂಡಿ ತೋಡಿದ್ರಿ. ಶರತ್ ಮಲ್ಲಿಕ ಜೊತೆಗೆ ಕೈ ಜೋಡಿಸಿ ಅವ್ರನ್ನ ಜೈಲಿಗೆ ಕಳ್ಸಿದ್ರಿ. ನಿಮ್ ಕೈ ಯಾರೆ ನೇಣಿನ ಕಂಬಕ್ಕೆ ಕಳ್ಸಿದ್ರಿ. ಅದೃಷ್ಟ ಚೆನ್ನಾಗಿದ್ದು ಅವ್ರ ಬದುಕಿ ಹೊರಗ್ ಬಂದ್ರೆ ಅವರಿಗೆ ನನ್ಗೆ ಡಿವೋರ್ಸ್ ಕೊಡ್ಸಕ್ ನೋಡಿದ್ರಿ. ನನ್ಗೋಸ್ಕರ ಅವರು ತಲೆ ತಗ್ಸಿ ನಿಮ್ಮನೆಗ್ ಬಂದ್ರೆ ಅಲ್ಲೇ ಇರ್ಬೇಕು ಅಂದ್ರಿ. ಅದಕ್ಕೂ ಅವರು ಒಪ್ಕೊಂಡು ನಿಮ್ಮನೇಲಿದ್ರೆ ಅಡ್ಗೋಡೆ ಹಾಗೆ ನಮ್ಮಿಬ್ರು ಮಧ್ಯೆ ಇದ್ದು ಅವರಿಗೆ ಅಷ್ಟು ಕಷ್ಟ ಕೊಟ್ರಿ. ನಿಮ್ ಮಗಳು ಸತ್ತು ಹೋದ ದಿನಾನೇ ನಾನು ನಮ್ಮೂರಿಗೆ ಹೊರಟು ಹೋಗ್ತೀನಿ ಅಂದಿದ್ದೆ. ನಿತ್ಯ ಇಲ್ದಿರೋ ನಷ್ಟ ತುಂಬು ಅಂತ ನೀವು ಮೊಸಳೆ ಕಣ್ಣೀರ್ ಹಾಕಿದ್ದಕ್ಕೆ ನಾನು ಸುಮ್ಮನೆ ಆದೆ. ಅವ್ರ ಹೆಂಡತಿಯಾಗಿ ಆ ಮನೆಗೆ ಹೋಗು ಅಂದ್ರೆ ಹೋದೆ. ಅವ್ರನ್ನ ಮನಸ್ಫೂರ್ತಿ ಪ್ರೀತಿಸ್ದೆ. ಅವ್ರೇ ನನ್ ಸರ್ವಸ್ವ ಅಂತ ನಿರ್ಧಾರ ಮಾಡ್ದೆ. ಇಷ್ಟೆಲ್ಲ ಆದ್ಮೇಲೆ ನೀವು ನಮ್ಮಿಬ್ರು ದೂರ ಮಾಡ್ತೀನಿ ಅಂದ್ರೆ ಸುಮ್ಮನೆ ಇರ್ತೀನಿ ಅಂದ್ಕೊಂಡ್ರಾ? ಇರೋದಿಲ್ಲ. ನಿಮ್ಮ ಅಂತ್ಯ ನೋಡ್ತೀನಿ.
ಏನೇ ಮಾತಾಡ್ತಾ ಇದೆಯಾ ನೀನು? ಯಾರಮ್ಮ ಇವ್ರು? ಇವ್ರಿಗೆ ನಮ್ಗೆ ಏನ್ ಸಂಬಂಧ? ನಮ್ಮೇಲೆ ಇವ್ರಿಗೆ ಏನ್ ಹಕ್ಕಿದೆ ಅಂತ ನಮ್ ಜೀವನದ ಜೊತೆ ಆಟ ಆಡ್ತಾರೆ? ನಮ್ಮ ಹಣೆ ಬರಹ ಬದಲಾಯಿಸೋ ಅಧಿಕಾರ ಇವ್ರಿಗೆ ಯಾರು ಕೊಟ್ರು? ಯಾರಂತ ಬಿಡ್ಬೇಕಮ್ಮ ಇವ್ರನ್ನ? ಇವ್ರು ಯಾರು ನಂಗೆ? ಅವ್ರು ನಿನ್ನ ಹೇಗ್ ತುಳಸಿ? ನಿನ್ ಕೋಪ ನನಗೆ ಅರ್ಥ ಆಗತ್ತೆ ಗಂಗಾ. ಆದ್ರೆ ನಾನು ಇದನ್ನೆಲ್ಲ ಯಾಕೆ ಮಾಡಿದೆ ಅಂದ್ರೆ ಬೇಡ. ಇನ್ನೇನು ನಂಗೆ ಹೇಳೋ ಅಗತ್ಯ ಇಲ್ಲ. ಇನ್ನು ನಿಮ್ ಮಾತನ್ನ ನಂಬೋ ಸ್ಥಿತಿಯಲ್ಲಿ ನಾನಿಲ್ಲ. ಅವ್ರು ಏನ್ ಹೇಳ್ತಾರೋ ಒಂದ್ಸಲ ಕೇಳು ಗಂಗಾ. ಏನ್ ಹೇಳ್ತಾರಮ್ಮ? ಹೆತ್ತು ಮಗಳೇ ಸತ್ ಹೋದ್ರು ಕೂಡ ಇನ್ನೂ ಬದಲಾಗಿಲ್ಲ. ಅದೇ ಸ್ವಾರ್ಥ, ಅದೇ ದುರ್ಬುದ್ಧಿ ಇಟ್ಕೊಂಡು ಏನ್ ಹೇಳ್ತಾರಮ್ಮ ಇವರು? ಇನ್ನೊಬ್ಬ ಮನುಷ್ಯನ ಪ್ರಾಣನ ತೆಗಿಯೋಕ್ ನೋಡೋ ಕೊಲೆಗಾರನ ಮಾತನ್ನ ನಾನೇ ಕೇಳ್ಬೇಕು? ನಾನು ತಪ್ಪು ಮಾಡಿದೆ ಗಂಗಾ, ಇಲ್ಲ ಅನ್ನಲ್ಲ. ಆದ್ರೆ ಆ ತಪ್ಪು ನಿನಗೋಸ್ಕರನೇ, ನಿನ್ನ ಒಳ್ಳೇದಕ್ಕೆ ಮಾಡಿದ್ದು. ನನಗೆ ಒಳ್ಳೇದು ಅಂದ್ರೆ ಅದ್ ಹೇಗೆ ಮೇಡಮ್? ನನ್ಗೆ ತಾಯಿ ಹಾಗೆ ಅಂದು ನನ್ನ ಅವ್ರನ್ನ ದೂರ ಮಾಡಿ ಯಾವ ರೀತಿ ನಂಗೆ ಒಳ್ಳೇದು ಮಾಡ್ಬೇಕು ಅಂದ್ಕೊಂಡ್ರಿ? ತಾಯಿ ಹಾಗಲ್ವೇ, ಹೆತ್ತ ತಾಯಿನೇ. ಜೈ ಜೊತೆ ಸಂಸಾರ ಮಾಡಿದ್ರೆ ನೀನ್ ಸಾಹಿತ್ಯ ಅಂತ ನಿಂಗೆ ಹೇಗೆ ಹೇಳುದು? ಜೈ ನೀನು ಸೇರಿದ್ರೆ ಪ್ರಾಣ ನಷ್ಟ ಆಗತ್ತೆ ಅಂತ ಒಬ್ರು ಜ್ಯೋತಿಷಿ ಹೇಳಿದ್ರು ಗಂಗಾ. ಹಾಗಂತ ಬದುಕಿದ್ದಾಗ್ಲೇ ಅವ್ರನ್ನ ಸಾಯಿಸ್ತೀರಾ? ಹೆಂಡತಿ ಅಂದ್ರೆ ಗಂಡಂಗೆ ಸುಖ ಸಂತೋಷ ಕೊಡೋಳು. ಅದನ್ ಬಿಟ್ಟು ಗಂಡನ್ ಸಾವನ್ನ ಬಯಸೋಳಲ್ಲ. ನಿಮ್ಗೆ ಆ ಬೆಲೆ ಗೊತ್ತಿಲ್ವೇನೋ? ಆದ್ರೆ ಗಂಡನ್ ಬೆಲೆ ಏನು ಅಂತ ನನಗ್ ಗೊತ್ತು. ನಾನು ಅವ್ರ ಸಂತೋಷಕ್ಕೋಸ್ಕರ ಸಾಯೋಕಾದ್ರೂ ರೆಡಿನೇ. ಮುತ್ತೈದೆ ಹಾಗೆ ಸಾಯೋದ್ಕಿಂತ ದೊಡ್ಡ ಅದೃಷ್ಟ ಯಾವ ಹೆಣ್ಣಿಗೂ ಇರಲ್ಲ. ಹಳ್ಳಿ ಅವ್ರ ತರ ಮಾತಾಡ್ಬೇಡ ಗಂಗಾ. ಹೌದು, ನಾನು ಹಳ್ಳಿ ಹುಡುಗಿನೇ. ಅದಕ್ಕೆ ನನ್ನಲ್ಲಿ ಒಳ್ಳೆತನ ಇದೆ. ನನ್ ಮನ್ಸು ನೀವು ಸಿಟಿ ಅವ್ರ ಹಾಗೆ ಇನ್ನೂ ಹಾಳಾಗಿಲ್ಲ. ಹಾಗಲ್ಲ ಗಂಗಾ. ಸಾಕು ಮೇಡಮ್, ಸಾಕು. ಇಲ್ಲಿ ತನಕ ನೀವು ಮಾಡಿದ್ ಸಾಕು. ನಮ್ಮಮ್ಮನ್ನ ಬದುಕಿಸಿ ನನ್ನ ನೋಡ್ಕೊಂಡ್ರಿ ಅನ್ನೋ ಒಂದೇ ಒಂದು ಕೃತಜ್ಞತೆಗೆ ಈ ಸಲ ನಿಮ್ಮನ್ನ ಕ್ಷಮಿಸಿದ್ದೀನಿ. ಇನ್ನೊಂದು ಸಲ ನನ್ನ ಅವ್ರನ್ನ ದೂರ ಮಾಡೋ ಪ್ರಯತ್ನ ಮಾಡಿದ್ರೋ ಈ ಗಂಗಾ ಇನ್ನೊಂದು ಮುಖ ನೋಡ್ತೀರಾ. ನನ್ನವರಿಗೋಸ್ಕರ ನಾನು ಎಷ್ಟು ದೂರ ಬೇಕಾದ್ರೂ ಹೋಗ್ತೀನಿ, ಎಷ್ಟಾದ್ರೂ ತಲೆ ಬಗ್ಗಿಸ್ತೀನಿ. ಇದನ್ನ ನೆನ್ಪಿಟ್ಕೊಂಡು ಇನ್ ಯಾವತ್ತೂ ನಮ್ ತಂಟೆಗೆ ಬರಬೇಡಿ. ಇನ್ ನಿಮ್ ಮುಖ ಕೂಡ ನನಗೆ ತೋರಿಸ್ಬೇಡಿ. ಅಮ್ಮ, ಇವ್ರ ಜೊತೆ ನೀನ್ ಇಲ್ಲಿ ಇರ್ಬೇಡ. ನಾ ಮನೆಗೆ ಹೋಗು. ನಾನು ಆಮೇಲೆ ಬಂದು ನೋಡ್ತೀನಿ. ಛೀ, ಗಂಗಾ ಗಂಗಾ. ಗೊತ್ತಿಲ್ಲದೆ ಗಂಗಾ ಆಡಿದ ಮಾತನ್ನ ಮನ್ಸಿಗೆ ಹಾಕೋಬೇಡಿ ಅಮ್ಮ, ಅಳ್ಬೇಡಿ. ಏನಾಗತ್ತೆ ಅಂತ ಹೆದರ್ತಿದ್ನು, ಅದೇ ಆಗೋಯ್ತು ತುಳಸಿ. ನಾನು ಹೆತ್ತ ಮಗಳೇ ನನ್ನ ಮೇಲೆ ಅಸಹ್ಯ ಪಡ್ತಿದ್ದಾಳೆ. ನನ್ನ ಕಳಿನ ಬಳ್ಳಿ ನನ್ನೇ ಬೈದ್ಬಿಟ್ಲು. ಇದು ಸ್ಥಿತಿ ಯಾವ ತಾಯಿಗೂ ಬರಬಾರ್ದು. ಹಂಚಿರೋ ರಕ್ತನೇ ಕಣ್ಣೀರು ತರೋ ಪರಿಸ್ಥಿತಿ
ಶತ್ರುಗೂ ಬರಬಾರ್ದು. ಗಂಗನ ಹೆತ್ತಮ್ಮ ನೀವೇ ಅಂತ ಹೇಳುವಾಗ ಯಾಕಮ್ಮ ನನ್ನ ತಡೆದು ಬಿಟ್ರಿ? ಭಯ ಆಗೋಯ್ತು ತುಳಸಿ. ಗಂಗಾ ಹೇಗ್ ತಗೋತಾಳು ಏನು ಅಂತ ಭಯ ಆಗೋಯ್ತು. ಇಲ್ಲಮ್ಮ, ಗಂಗಾಗೆ ನಿಜ ಹೇಳೋದೇ ಒಳ್ಳೇದು. ಅವಳು ನಿಮ್ಮಿಂದ ಪೂರ್ತಿಯಾಗಿ ದೂರ ಆಗೋಕ್ಕೂ ಮುಂಚೆ ನೀವೇ ಅವಳು ಹೆತ್ತಮ್ಮ ಅಂತ ಗೊತ್ತಾಗ್ಬೇಕು. ಹೇಳ್ಬಿಡೋಣ ಅಮ್ಮ. ಸರಿ ತುಳಸಿ, ಏನಾಗತ್ತೋ ಆಗ್ಲಿ. ಇವತ್ತೇ ಅವಳು ಹುಟ್ಟಿದ ದಿನ ಅಲ್ವಾ? ಇವತ್ತು ರಾತ್ರಿನೇ ಹೇಳೋಣ. ನಡಿ. ನಾಣಿ ಅಜ್ಜಿ, ಹೂವಿನ ತೋರಣ ಎಲ್ಲ ಅಲ್ಲಿ ಕಟ್ಟು, ಚೆನ್ನಾಗಿರುತ್ತೆ. ಅಲ್ಲೇ ಕಟ್ತೀನಿ. ಡೆಕೋರೇಷನ್ ಹೇಗಿದೆ ಅಜ್ಜಿ? ಜನಾರ್ದನ್, ಆ ಕಡೆ ಕೂಡ ಬಲೂನ್ ಎಲ್ಲ ಹಾಕ್ಸು. ಹಾ, ಹಾಕಿಸ್ತೀನಿ. ಈ ಕಡೆನೂ ಹಾಕ್ಸು. ಸರಿ. ಸಾರಿ ಬಾವ, ನೋಡ್ಕೊಂಡಿಲ್ಲ. ಒಂದು 10 ಬೆಲೂನ್ ಊದಿ ನೀನೇ ಕಟ್ಟು ಬಾವ. ಏನು ಪನಿಷ್ಮೆಂಟಾ? ಅಬ್ಬಾ, ಹೀಗ್ ಸುಮ್ನೆ ಕೂತ್ಕೊಳ್ಳೋ ಬದಲು ಏನಾದ್ರೂ ಕೆಲಸ ಮಾಡ್ಬೋದಲ್ವಾ? ಸೊಂಟ ಉಳ್ಕಿದೆ ಅಂತ ನಾನ್ ಸಾಯ್ತಿದ್ರೆ ಕೆಲ್ಸ ಮಾಡ್ಬೇಕಾ? ಎಲ್ಲ ಸರಿಯಾಗಿದ್ದಾಗ್ಲೂ ಇವ್ರು ಏನ್ ಕೆಲ್ಸ ಮಾಡಿದ್ದಾರೆ ಅಜ್ಜಿ? ಎಲ್ರೂ ಸಂತೋಷವಾಗಿದ್ದಾರೆ. ಈಗ ಹೋಗಿ ನಿಜ ಹೇಳಿ ಇವ್ರಿಗೆ ನೋವು ಕೊಡಬಾರ್ದು. ನಿತ್ಯ, ಇಷ್ಟೊತ್ತು ಎಲ್ಲಿ ಹೋಗಿದ್ದಮ್ಮ? ನೀನಿಲ್ಲ ಅಂದ್ರೆ ಈ ಮನೇಲಿ ಖುಷಿನೇ ಇರೋದಿಲ್ಲ. ನಿತ್ಯ, ನಿನ್ಗಿಷ್ಟ ಅಂತ ಏನೇನೋ ತಿಂಡಿಗಳೆಲ್ಲ ಮಾಡಿದೀನಿ. ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳು ಬಾ. ಹೆತ್ತ ತಾಯಿಯಾಗಿ ಪ್ರೀತಿಸ್ತೀನಿ ಅಂದವರು ಮೋಸ ಮಾಡಿದ್ರು. ಅತ್ತೆ ಆಗ್ಬೇಕಾದವರು ಅಮ್ಮನ ಹಾಗೆ ಪ್ರೀತಿಸ್ತಿದ್ದಾರೆ. ಯಾಕಮ್ಮ ಹೀಗಿದೆಯಾ? ಏನಿಲ್ಲ ಅತ್ತೆ, ಮತ್ತೆ ನಾನು ರುಚಿ ನೋಡಿ ಹೇಳೋದ್ಯಾಕೆ? ಮಾಡಿದ್ದು ನೀವಲ್ವಾ, ತುಂಬಾ ಚೆನ್ನಾಗಿರುತ್ತೆ. ನೀನ್ ತಿನ್ಬಿಟ್ಟು ಹೇಳಿದ್ರೆ ಅವಳಿಗದೇ ಸಮಾಧಾನ ಅಮ್ಮ. ನನಗೋಸ್ಕರ ನನ್ನ ಅತ್ತೆ ಅಡ್ಗೆ ಮಾಡೋದೇ ದೊಡ್ಡ ತೃಪ್ತಿ ಅಜ್ಜಿ. ಬೇಗ ಊದ್ ಬಾವ. ಎಷ್ಟೊತ್ತು ಅಂತ ಊದ್ತಿದ್ಯಾ? ನಿನ್ ಗಂಟೇನು ಹೋಯ್ತು? ಊದಿ ಊದಿ ಉಸಿರೇ ನಿಂತು ಹೋಗ್ತಿದೆ. ಇದನ್ ಬೇರೆ ಎಲ್ಲಿ ಕಟ್ಟೋದು? ಸ್ವಲ್ಪ ಜಾಗ ಬಿಡಿ. ಅಯ್ಯೋ, ಇವನು ಬಾ. ಏ ದರಿದ್ರದವನೇ, ಉಫುಫು ಅಂತ ಊದಿದ್ ಬಲೂನೆಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೋ. ಸಾರಿ ಸರ್. ನಿನ್ ತಲೆ ಹೋಗು ಹೋಗು.
ಮೇಡಮ್ ಸರ್ ತಗೊಳ್ಳಿ, ಇದನ್ನು ನೀವೇ ಕಟ್ಬಿಡಿ. ಮೇಡಮ್ ಬಂದ್ರಾ? ನಿಮಗೋಸ್ಕರ ಅವಾಗಿದ್ದ ಹುಡುಕ್ತಾ ಇದ್ದಾರೆ ಸಾರು.